ಎಲ್ಲರಿಗೂ ನಮಸ್ಕಾರ. ನಾವು ಟೆಂಟ್ ಸಿನಿಮಾ ಅಭಿನಯ ಶಾಲೆಯಿಂದ ಬಂದಿದ್ದೇವೆ. ಈಗ ನಾವು ನಿಮ್ಮ ಮುಂದೆ ಒಂದು ಬೀದಿ ನಾಟಕವನ್ನು ಪ್ರದರ್ಶಿಸಲಿದ್ದೇವೆ. ಈ ಬೀದಿ ನಾಟಕದ ಹೆಸರು ವಾಯುಮಾಲಿನ್ಯ. ಇದರ ರಚನೆ ಶಿವ ಹಾಗೂ ನಿರ್ದೇಶನ ನಿಶಾ. ಈಗ ನಿಮ್ಮ ಮುಂದೆ ಒಂದು ಬೀದಿ ನಾಟಕ ವಾಯುಮಾಲಿನ್ಯ. ವಾಯುಮಾಲಿನ್ಯ ವಾಯುಮಾಲಿನ್ಯ ವಾಯುಮಾಲಿನ್ಯ. ನಮ್ಮ ಉಸಿರು ಒಂದು ನಿಮಿಷ ಸರಿ ಇಲ್ಲ ಅಂದ್ರೆ ಈ ಭೂಮಿ ಮೇಲೆ ಬದುಕೋಕೆ ಸಾಧ್ಯ ಇಲ್ಲ ಅಂತ ಗಾಳಿನ ಇವತ್ತು ವಿಷ ಆಗ್ತಿದೆ. ಅದಕ್ಕೆಲ್ಲ ಕಾರಣ ಯಾರು? ನಾವು, ನೀವು. ಕಾಲ ಕೆಟ್ಟೋಯ್ತು, ಗಾಳಿ ಕೆಟ್ಟೋಯ್ತು. ಎಂತ ಕಾಲ ಬಂತು, ಗಾಳಿಲಿ ವಿಷ ಸೇರ್ತು. ಹಾಲು ಕುಡ್ದೋರ ಇವತ್ತು ಬದುಕಲ್ಲ, ಇನ್ನು ವಿಷದ ಗಾಳಿ ಕುಡ್ದೋರು ನಾವೆಲ್ಲ ಬದುಕ್ತೀವಾ? ಇದಕ್ಕೆಲ್ಲ ಕಾರಣ ಯಾರು? ಏನು? ನೀವೇ ನೋಡಿ. ಅದ್ ಯಾಕೆ ಜ್ವರ ಕಿಚ್ಕೊಂತ ಇರ? ನಿಮ್ದು ಯಾವಾಗ್ಲೂ ಇದಕ್ಕಾಯ್ತು ಕಥೆ ಆಯ್ತು, ನೆಮ್ಮದಿನೇ ಇಲ್ಲ ನಿಮ್ದು. ರೇ ಕರ್ದಿದ್ ನಾನು ಮಾತಾಡೋದ್ ನೀವಾ? ಇವತ್ತು ಏನ್ ಹೇಳ್ರಿ, ನನ್ ಕೆಲ್ಸ ಇದೆ ರೀ. ಮತ್ತೆ ನೀವ್ ಹಿಂಗ್ ಕಾರ್ ನಿಲ್ಸಿದ್ರೆ ನಾನೆಲ್ರಿ ನಿಲ್ಸ್ಬೇಕು? ನಿಮ್ಮ ಅಪಾರ್ಟ್ಮೆಂಟ್ ನಲ್ಲಿ ಬೇಕಾಬಿಟ್ಟು ಗಾಡಿಗಳು ನಿಲ್ಸಿದ್ರೆ ನನ್ ಗಾಡಿನ ನಾನೇ ನಿಲ್ಸ್ಬೇಕು? ಅಲ್ಲ ರೀ, ನನ್ ಕಾರ್ನ ನನ್ ಮನೆ ಮುಂದೆ ನಿಲ್ಸ್ಕೊಂಡ್ರೆ ನಿಮ್ದೇನ್ರಿ ಸಮಸ್ಯೆ? ನನ್ ಕಾರ್ನ ನಮ್ಮ ಮನೆ ಮುಂದೆ ಹೆಂಗ್ ಬೇಕಾದ್ರೆ ನಿಲ್ಸ್ಕೊಂತೀನಿ ನಾನು. ಅಲ್ಲ ರೀ, ನಿಮ್ ಅಪಾರ್ಟ್ಮೆಂಟ್ಗೆ ಒಂದ್ ಪಾರ್ಕಿಂಗ್ ಕಟ್ಸಕ್ಕಾಗಲ್ವಾ? ನಮ್ಗೆ ಯಾಕೆ ಹಿಂಸೆ ಕೊಡ್ತೀರಾ? ನಿಮ್ ಕಾರ್ನ ನಿಮ್ ಮನೆ ಮುಂದೆ ನಿಲ್ಸ್ಕೊಂಡ್ರಿ ನಂಗೆ ಯಾಕೆ ಕಲೆ ತಿಂತೀರಾ? ನಮ್ಮ ಮನೆ ಮುಂದೆ ಈ ದರಿದ್ರ ಮರ ಇದೆ ಅಲ್ಲ, ಎಲ್ಲೋಗಿ ನಿಲ್ಸ್ಲಿ ನಾನು? ಅದು ನಿಮ್ ಸಮಸ್ಯೆ, ನನ್ ತಂಟೆಗೆ ಬರ್ಬೇಡ್ರಿ ನೀವು. ಎಲ್ಲ ಈ ಹಾಳಾದ್ ಮರ್ದಿದ ಮೊದ್ಲಿದನ್ನ ಕತ್ತರಿಸ್ಬೇಕು. ಏನ್ ಹೇಳ್ತಾ ಇದೀರಾ ನೀವು? ರೀ, ಇದು ನಮ್ಮನೆ ಮುಂದೆ ಇರೋ ಸಮಸ್ಯೆ. ಇವಾಗ ನೀವು ನನ್ ತಂಟೆಗೆ ಬರ್ಬೇಡಿ. ಅಲ್ಲ ರೀ, ಒಂದ್ ಕಾರ್ಗೋಸ್ಕರ ಒಂದ್ ಮರನೇ ಕಡಿತೀನಿ ಅಂತೀರಲ್ಲ? ಹೌದು ರೀ, ಈ ಮರದಿಂದ ನನ್ನ ಕಾರಿಗೆ ಜಾಗನೇ ಇಲ್ಲ. ಅದಲ್ದೆ ದಿನ ನಾನು ಎಲೆ ಉದುರಿಸುತ್ತೆ. ಅದನ್ನ ಗುಡ್ಸಿ ನನ್ನ ಹೆಂಡತಿಗೆ ಸೊಂಟ ನೋವು. ಅದಕ್ಕೆ ಈ ಮರನೇ ಕತ್ತರಿಸ್ಬಿಡ್ತೀನಿ. ಈ ಶಾಸ್ತ್ರಿ ಅಂತ ಮಾತಾಡ್ಬೇಡ್ರಿ. ಒಂದ್ ಮರದ ಬೆಲೆ ಗೊತ್ತೇನ್ರಿ ನಿಮ್ಗೆ? ಈ ಹಾಳಾದ ಮರಕ್ಕೆ ಏನ್ರಿ ಇದೆ ಬೆಲೆ? ಇದೊಂದ್ ಮರದಿಂದಾನೇ ನಾವು ಇಷ್ಟು ನೆಮ್ಮದಿಯಿಂದ ಆರೋಗ್ಯವಾಗಿ ಬದುಕ್ತಾ ಇರೋದು. ಸರಿಯಾಗಿ ಹೇಳಿದ್ರಿ ಸರ್. ನೈಸರ್ಗಿಕವಾಗಿ ಮಾಲಿನ್ಯಗಳನ್ನು ಹೀರುವ ಸಾಧನ ಮರ. ಈ ಮರ ನಿಮಗೆ ನೆರಳು ಕೊಟ್ಟು ವಾತಾವರಣವನ್ನು ತಂಪಾಗಿಸುತ್ತೆ. ಎಷ್ಟೋ ಕೀಟಗಳಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಶ್ರಯ ಕೊಡುತ್ತೆ. ಅಂತರ್ಜಲವನ್ನು ಕಾಪಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಪರಿಸರವನ್ನು ಮಲಿನಗೊಳಿಸೋ ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಂಡು ನಮ್ಮ ವಾತಾವರಣವನ್ನು ಶುದ್ಧಗೊಳಿಸುತ್ತೆ. ಒಬ್ಬ ಮನುಷ್ಯ 1 ವರ್ಷಕ್ಕೆ 2,500 kg ಕಾರ್ಬನ್ ಡೈಆಕ್ಸೈಡ್ ಅನ್ನು ತನ್ನಿಂದ ಬಿಡುಗಡೆ ಮಾಡುತ್ತಾನೆ. ಆದರೆ ಒಂದು ಮರ 1 ವರ್ಷಕ್ಕೆ ಕೇವಲ 22 kg ಕಾರ್ಬನ್ ಡೈಆಕ್ಸೈಡ್ ಅನ್ನು ಮಾತ್ರ ಹೀರಿಕೊಳ್ಳುತ್ತೆ. ಅಂದ್ರೆ ನಾವು ಎಷ್ಟು ಮರಗಳನ್ನು ಬೆಳೆಸಬೇಕು ಅಂತ ನೀವೇ ಲೆಕ್ಕ ಹಾಕಿ. ಒಂದು ಮರದಿಂದ ಇಷ್ಟೆಲ್ಲ ಪ್ರಯೋಜನ ಇದೆ ಏನ್ರಿ? ಹೌದು. ನಾವು ನಮ್ಮ ಪರಿಸರ ಸಂರಕ್ಷಣೆಯ ವಿಷಯದಲ್ಲಿ ನಮ್ಮ ಪೂರ್ವಜರನ್ನು ಅನುಸರಿಸಬೇಕು. ಹಿಂದಿನ ಕಾಲದಲ್ಲಿ ಪ್ರತಿ ಊರಿನಲ್ಲೂ ಗುಂಪು ತೋಪು ಬೆಳೆಸುವುದು ಕಡ್ಡಾಯವಾಗಿತ್ತು. ಹಿರಿಯರು ಆಲದ ಮರ, ಬೇವು, ಅರಳೆಯನ್ನು ನೆಡುತ್ತಿದ್ದರು. ಪರಿಸರ ಸಮತೋಲನ ವಿಷಯದಲ್ಲಿ ನಮಗೆ ಶೇಕಡ 33% ಸಸ್ಯಾರಣ್ಯವನ್ನು ಯಾವಾಗಲೂ ಹೊಂದಿರಲೇಬೇಕು. ಹೌದು, ನೀವು ಹೇಳೋದು ನಿಜ. ಇವತ್ತು ನೀವೆಲ್ಲ ಸೇರಿ ನನ್ನ ಕಣ್ತರಿಸಿದ್ರಿ. ಪ್ರಕೃತಿ ಮನುಷ್ಯನ ಜೀವನಕ್ಕೆ ಏನೆಲ್ಲ ಕೊಟ್ಟಿಲ್ಲ, ಆದರೆ ಮನುಷ್ಯ ತನ್ನ ವೈಯಕ್ತಿಕ ಪ್ರಯೋಜನಕ್ಕಾಗಿ ಪ್ರಕೃತಿಯ ಮೇಲೆ ನಿರಂತರ ದಾಳಿ ನಡೆಸುತ್ತಾನೆ. ಇದು ಹೀಗೆ ಮುಂದುವರೆದರೆ
ನಮ್ಮ ಸರ್ವನಾಶ ನಮ್ಮ ಕಣ್ಣೆದುರೇ ನಡೆಯಲಿದೆ. ಇದು ನಡೆಯಬಾರದೆಂದರೆ ನಮ್ಮ ಪರಿಸರ ಸಂರಕ್ಷಣೆ ವಿಷಯಕ್ಕೆ ನಾವು ಬಹುಮುಖ್ಯವಾಗಿ ಅಟೆನ್ಷನ್ ಕೊಡಬೇಕು. ಕ್ಷುಲ್ಲಕ ಕಾರಣಕ್ಕಾಗಿ ನಾವು ಮರಗಳನ್ನು ಕಡಿಯುವುದು ನಿಲ್ಲಿಸೋಣ. ಸ್ಟೀಲ್ ಬ್ರಿಡ್ಜ್ಗಳು, ಫ್ಲೈಓವರ್ಗಳು, ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಸಾವಿರಾರು ಮರಗಳನ್ನು ಕಡಿಯುತ್ತಿದ್ದೇವೆ. ಈ ಸಾವಿರಾರು ಮರಗಳಿಂದಲೇ ನಾವು ಉತ್ತಮವಾದ ಗಾಳಿಯನ್ನು ಸೇವಿಸುತ್ತಿದ್ದೇವೆ. ಇದು ಹೀಗೆ ನಡೆದರೆ ನಮ್ಮ ಬಾಳಿನಗೆ ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಇದರಿಂದ ತಪ್ಪಿಸಬೇಕು ಅಂದರೆ ಮರಗಳನ್ನು ಉಳಿಸೋಣ, ಮರಗಳನ್ನು ಬೆಳೆಸೋಣ, ಉತ್ತಮವಾದ ಗಾಳಿಯನ್ನು ಸೇವಿಸೋಣ. ಮರಗಳನ್ನು ಉಳಿಸೋಣ, ಮರಗಳನ್ನು ಬೆಳೆಸೋಣ, ಉತ್ತಮವಾದ ಗಾಳಿಯನ್ನು ಸೇವಿಸೋಣ. ಹಾಕಿದೆ ಮನಸ್ಸಿನಲ್ಲಿ ಬರಿ ಮಾತು ಇನ್ಯಾಕೆ ಪ್ರೀತಿಯಲಿ ನೋಟ ಒಂದೇ ಸಾಕು ದಿನವೂ ಬೆರೆಯಲೇಬೇಕು ಪ್ರೇಮ ಅಮೃತದ ಗೀತೆ ಬರೆಯೋಣ. ಗೀತಾ, ಇಲ್ಲಿ ಗಾಳಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನಮ್ಮಂತ ಪ್ರೇಮಿಗಳಿಗೆ ಬೆಂಗಳೂರಲ್ಲಿ ಬಹಳ ಪಾರ್ಕ್ಗಳಿವೆ. ಹೌದು, ಅದಕ್ಕೆ ಬೆಂಗಳೂರನ್ನ ಗಾರ್ಡನ್ ಸಿಟಿ ಅಂತ ಕರೀತಾರೆ. ಈ ಪಾರ್ಕ್ ತುಂಬಾ ಪ್ರೀತಿ ಗಾಳಿ ಬೀಸ್ತಾ ಇದೆ ಅಲ್ಲ? ಆಹಾ, ಪ್ರೇಮ ಗಾಳಿ. ನಿಮ್ಮದು ಸಿಹಿ ಗಾಳಿ, ನಂದು ಬರೀ ಸುಂಟ್ರ ಗಾಳಿ. ನಾನು ಈ ಪಾರ್ಕಿನ ವಾಚ್ಮ್ಯಾನ್, ಅಖಂಡ ಬ್ರಹ್ಮಚಾರಿ ಅಂತ ಕರೀತಾರೆ. ಆದರೆ ನಾನಲ್ಲ, ನಾನೊಬ್ಬ ಭಗ್ನ ಪ್ರೇಮಿ. ಈ ಕಬ್ಬನ್ ಪಾರ್ಕಿಗೆ ಬರೋರು ಎಲ್ಲರೂ ಜೋಡಿಗಳೇ, ಯಾರು ಸಿಂಗಲ್ ಆಗಿ ಬರಲ್ಲ. ಮಿಂಗಲ್ ಆಗಿ ಲವ್ ಮಾಡಿ ಬಾಯ್ ಆಗಿರೋ ನಾನು ಬಾಯ್ ಫ್ರೆಂಡ್ ಆಗೋಣ ಅಂತಂದ್ರೆ ನನ್ನ ಲಕ್ಕೆ ಚೆನ್ನಾಗಿಲ್ಲ. ನಿಮ್ಮ ಲಕ್ ಚೆನ್ನಾಗಿದೆ. ಕೇರ್ಫುಲ್ ಆಗಿ ಲವ್ ಮಾಡಿ ಮರಗಳಿಗೂ ಕಣ್ಣಿವೆ. ಮರಗಳಿಗೂ ಕಣ್ಣಿದಾವ? ರಮೇಶ್, ಇಲ್ಲಿ ನೋಡು, ಈ ಮರಕ್ಕೆ ಆಕ್ಸಿಜನ್ ಮಾಸ್ಕ್ ಹಾಕಿದ್ದಾರೆ. ಮರಗಳಿಗೆ ಆಕ್ಸಿಜನ್ ಮಾಸ್ಕ್? ಯಾರೋ ಪೆದ್ನ ಮಕ್ಳು ಇರ್ಬೇಕು. ಸೂರ್ಯನ್ಗೆ ಟಾರ್ಚ್, ಮರಗಳಿಗೆ ಆಕ್ಸಿಜನ್ ಮಾಸ್ಕ್? ರಾಜು, ಗೀತಾ, ಇಲ್ಲಿ ನೋಡಿ, ಈ ಮರಕ್ಕೆ ಆಕ್ಸಿಜನ್ ಮಾಸ್ಕ್ ಹಾಕಿದ್ದಾರೆ. ಸೆಲ್ಫಿನಾ? ನೀವೇ ಇಲ್ಲಿ ನೋಡಿ. ಅಯ್ಯೋ, ಸೆಲ್ಫಿ ಅಲ್ಲ, ಇಲ್ಲಿ ನೋಡಿ, ಈ ಮರಕ್ಕೆ ಆಕ್ಸಿಜನ್ ಮಾಸ್ಕ್ ಹಾಕಿದ್ದಾರೆ. ಮರಕ್ಕೆ ಆಕ್ಸಿಜನ್ ಮಾಸ್ಕ್ ಕಾಮಿಡಿನಾ? ಅರೆ ಹೌದಲ್ವಾ, ಈ ಪಾರ್ಕ್ ಅಲ್ಲಿರೋ ಎಲ್ಲ ಮರಗಳಿಗೂ ಆಕ್ಸಿಜನ್ ಮಾಸ್ಕ್ ಹಾಕಿದ್ದಾರೆ. ಯಾಕೆ ಹಾಕಿರ್ಬೋದು? ಸರ್, ಅಣ್ಣ, ಮ್ಯಾಮ್, ನಿಮಗೆ ಏನಾದರೂ ಗೊತ್ತಾ ಈ ಮರಗಳಿಗೆ ಆಕ್ಸಿಜನ್ ಮಾಸ್ಕ್ ಹಾಕಿದ್ದಾರೆ ಅಂತ? ಯಾರಿಗೂ ಗೊತ್ತಿಲ್ಲ. ಛೇ, ಇದೊಳ್ಳೆ ವಿಚಿತ್ರ ಆಯ್ತಲ್ಲ. ನಮ್ಗೆ ಗೊತ್ತಾಯ್ತು. ಈ ಪಾರ್ಕ್ ಅಲ್ಲಿ ವಾಕ್ ಮಾಡೋರಿಗೆ, ಡೀಪ್ ಆಗಿ ಲವ್ ಮಾಡೋರಿಗೆ ಆಕ್ಸಿಜನ್ ಕಮ್ಮಿಯಾಗಿ ಹೃದಯ ಬಡಿತ ಜಾಸ್ತಿ ಆದ್ರೆ ಯೂಸ್ ಮಾಡ್ಲಿ ಅಂತ ಹಾಕಿರ್ಬೇಕು. ಗೀತಾ, ಅಲ್ಲಿ ನೋಡು, ಈ ಪಾರ್ಕ್ ಅಲ್ಲಿ ವಾಕಿಂಗು, ಜಾಗಿಂಗು, ಲವ್ ಮಾಡೋರೆಲ್ಲ ಆಕ್ಸಿಜನ್ ಮಾಸ್ಕ್ ಹಾಕಿದ್ದಾರೆ. ಮೋಸ್ಟ್ಲಿ ಕಬ್ಬನ್ ಪಾರ್ಕ್ ಆಗಿರೋದು ಕಾರ್ಬನ್ ಪಾರ್ಕ್ ಆಗಿರ್ಬೇಕು. ಹೌದು, ಇದು ಮುಂಚೆ ಕಬ್ಬನ್ ಪಾರ್ಕ್ ಆಗಿತ್ತು, ಆದ್ರೆ ಈಗ ಕಾರ್ಬನ್ ಪಾರ್ಕ್ ಆಗಿದೆ. ಅದಕ್ಕೆ ನೀವೇ ಮನುಷ್ಯರೇ ಕಾರಣ. ನಾವೇನ್ ಮಾಡಿದ್ವಿ? ನಾವು ಈ ಪಾರ್ಕಿಗೆ ಬಂದು ಪ್ರೀತಿ ಮಾಡೋದೇ ತಪ್ಪಾ? ಪ್ರೀತಿ ಮಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತಾ? ನೀವು ಪ್ರೀತಿ ಮಾಡೋದು ತಪ್ಪಲ್ಲ, ಆದ್ರೆ ಪರಿಸರವನ್ನ ದ್ವೇಷಿಸೋದು ತಪ್ಪು. ಬರೀ ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನೇ ನೀವೇ ಪ್ರೀತಿ ಮಾಡುತ್ತಿದ್ದೀರಾ. ಈ ಪರಿಸರವನ್ನ, ಗಿಡಗಳನ್ನ ಹಾಗೂ ಪ್ರತಿಕ್ಷಣ ಉಸಿರಾಡೋ ಗಾಳಿನ ಪ್ರೀತಿ ಮಾಡಿ. ವಾಯು ಮಾಲಿನ್ಯ ಇವತ್ತು ಜಗತ್ತಿನಲ್ಲಿ ಅತಿ ದೊಡ್ಡ ಸಮಸ್ಯೆ ಆಗಿದೆ. ಇದಕ್ಕೆಲ್ಲ ಕಾರಣ ನೀವುಗಳೇ. ಎಲ್ಲವನ್ನು ಹಣದ ಮೂಲಕ ಪಡೆಯಬಹುದು, ಹಣ ಇದ್ದರೆ ಸಾಕು ಅನ್ನೋ ದುರಹಂಕಾರವೇ ನಿಮ್ಮ ಈ ಸ್ಥಿತಿಗೆ ಕಾರಣ. ಮನುಷ್ಯ ಕೇವಲ ಒಂದು ಜೀವಿ.
ಅದರಂತೆ ಹಲವಾರು ಜೀವಿಗಳು ಅಂದರೆ ಪಕ್ಷಿ ಪ್ರಾಣಿಗಳು ಕ್ರಿಮಿಕೀಟಗಳಿಗೂ ಇಲ್ಲಿ ಬದುಕಲು ಸಮಾನ ಹಕ್ಕಿದೆ. ಹಾಗಾಗಿ ಈ ಪರಿಸರವನ್ನು ಕಾಪಾಡುತ್ತೇವೆ ಎಂಬ ಭ್ರಮೆಯಿಂದ ಹೊರಬಂದು ಇದನ್ನು ಹಾಳು ಮಾಡುವುದನ್ನು ದಯವಿಟ್ಟು ನಿಲ್ಲಿಸಿ. ಇಲ್ಲದಿದ್ದರೆ ನಿಮ್ಮ ಸರ್ವನಾಶ ಖಂಡಿತ. ಆಕ್ಸಿಜನ್ ಬೇಕಾ? ಆಕ್ಸಿಜನ್ ಬೇಕಾ? ಆಕ್ಸಿಜನ್ ಫ್ರೆಶ್ ಆಗಿರೋ ಆಕ್ಸಿಜನ್ ಸರ್. ಈಗ ತಾನೇ ಕಾಡಿಗೆ ಹೋಗಿ ಬೆಟ್ಟದ ಮೇಲಿಂದ ತುಂಬಿಸ್ಕೊಂಡು ಬಂದಿದ್ದೀವಿ. 100% ಪ್ಯೂರ್ ಶುದ್ಧ ತುಪ್ಪದ ತರ 101% ಶುದ್ಧ ಆಕ್ಸಿಜನ್ ಗಾಳಿ. ಗಾಳಿ ಆಮ್ಲಜನಕ ನೀವೆಲ್ಲರ ಸಂಜೀವಿನಿ. ISI ಹಾಲ್ಮಾರ್ಕ್ ಇರೋ ಸ್ವಚ್ಛವಾದ ಗಾಳಿ ಬರೀ 100 ರೂಪಾಯಿಗೆ ಬರೀ 100 ರೂಪಾಯಿಗೆ 1 ಗಂಟೆ ಶುದ್ಧವಾದ ಗಾಳಿ ಉಸಿರಾಡಬಹುದು. ಸಿಗ್ನಲ್ 2 ನಿಮಿಷ ಇದೆ. ದಯವಿಟ್ಟು ಬೈಕ್ ನ ಆಫ್ ಮಾಡಿ. ಶಬ್ದ ಮಾಲಿನ್ಯ ಮತ್ತೆ ವಾಯು ಮಾಲಿನ್ಯವನ್ನು ತಡೆಗಟ್ಟಿ. ರೇ, ಬೈಕು ನಂದು, ಬೈಕಲ್ಲಿರೋ ಪೆಟ್ರೋಲು ನಂದು. ನಿಮ್ದೇನ್ರಿ ಸಮಸ್ಯೆ? ಕಾಲೇಜ್ ಹುಡುಗರು ಬೈಕು ಜೋರಾಗಿ ಸೌಂಡ್ ಮಾಡಬೇಕು, ಅಲ್ಲದೆ ಊರು ತುಂಬ ಹೊಗೆ ಬಿಟ್ಟು ಓಡಾಡ್ಬೇಕು, ಅವಾಗಲೇ ಮಜಾ. ಇದು ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ. ದಯವಿಟ್ಟು ಸಿಗ್ನಲ್ಗಳಲ್ಲಿ ನಿಮ್ಮ ಗಾಡಿಗಳನ್ನ ಆಫ್ ಮಾಡಿ. ನೈಸರ್ಗಿಕ ಸಂಪತ್ತಾಗಿರುವ ಪೆಟ್ರೋಲ್ ಡೀಸೆಲ್ಗಳನ್ನು ಉಳಿಸಬಹುದು. ಅಷ್ಟೇ ಅಲ್ಲ, ಭೂಮಿಯ ತಾಪಮಾನ ಹಾಗೂ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು. ನಾನೊಬ್ಳು ಆಫ್ ಮಾಡಿದ್ರೆ ಏನ್ ಪ್ರಯೋಜನ ಇಲ್ಲಿ ಅನ್ನೋ ನಮ್ಮ ಬೇಜವಾಬ್ದಾರಿನೇ ಇವತ್ತು ಪರಿಸರ ನಾಶಕ್ಕೆ ಕಾರಣವಾಗಿ ನಾವು ಇವತ್ತು ಸಿಗ್ನಲ್ಗಳಲ್ಲಿ ಆಕ್ಸಿಜನ್ ಮಾರಾಟ ಮಾಡ್ತಾ ಇದ್ದೀವಿ. ನಿಮ್ಮ ವಾಹನಗಳಿಗೆ ಎಮಿಷನ್ ಟೆಸ್ಟ್ ಅಂದರೆ ವಾಯು ಮಾಲಿನ್ಯ ತಪಾಸಣೆ ನಿಯಮಿತವಾಗಿ ಮಾಡಿಸಿ. 10 ವರ್ಷಕ್ಕೂ ಮೇಲ್ಪಟ್ಟ ಡೀಸೆಲ್ ವಾಹನಗಳನ್ನು ಬಳಸಬೇಡಿ. ಸಾರ್ವಜನಿಕ ವಾಹನಗಳು ಅಂದರೆ BMTC ಬಸ್, ಮೆಟ್ರೋಗಳನ್ನು ದಿನನಿತ್ಯ ಓಡಾಟಕ್ಕೆ ಹೆಚ್ಚಾಗಿ ಬಳಸಿ. ಪರಿಸರ ಸ್ನೇಹಿ ಎಲೆಕ್ಟ್ರಿಕ್ ಬೈಕ್, ಎಲೆಕ್ಟ್ರಿಕ್ ಕಾರ್ಗಳನ್ನು ಬಳಸಲು ಪ್ರೋತ್ಸಾಹಿಸಿ. ವಾಯು ಮಾಲಿನ್ಯವನ್ನು ತಡೆಗಟ್ಟಿ. ಮರಗಳನ್ನು ಬೆಳೆಸಿ ಬೆಂಗಳೂರನ್ನು ಉಳಿಸಿ. ಇವತ್ತು ನಮ್ಮೂರಬ್ಬ ಹೊಡೀರಿ ಪಟಾಕಿ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ, ಇಂಡಿಯಾ ವಿನ್ ವರ್ಲ್ಡ್ ಕಪ್ ಅಲ್ಲಿ ಹೊಡರಿ ಪಟಾಕಿ. ನಮ್ಮ ನಾಯಿ ಜಾಕಿದ್ದು 3ನೇ ವರ್ಷದ ಹುಟ್ಟಿದಪ್ಪ ಸ್ವಾಗತ ಕೋರುವವರು ಸಿರಿಗನ್ನಡಂ ಗೆಲ್ಗೆ, ಕನ್ನಡವೇ ಸತ್ಯ, ಕನ್ನಡ ಬಳಸಿ, ಚಾಂಚಲಿ ಬಿಡಿ, ಕನ್ನಡ ರಾಜ್ಯೋತ್ಸವ ಹೊಡಿರಿ ಪಟಾಕಿ. ನಿಲ್ಲಿಸಿ, ದಯವಿಟ್ಟು ನಿಲ್ಲಿಸಿ. ಹೀಗೆ ಪ್ರತಿ ಹಬ್ಬಗೆ ಸಂಭ್ರಮ ಸಡಗರಕ್ಕೆ ಪಟಾಕಿಯನ್ನು ಹೊಡೆದು ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಮಾಡಿ ಪರಿಸರವನ್ನು ಹಾಳು ಮಾಡಿ ನೀವುಗಳು ಸಂತೋಷ ಪಡುವುದು ಎಷ್ಟು ಸರಿ? ಪರಿಸರವನ್ನ ಹಾಳು ಮಾಡದೆ ಹಬ್ಬ ಆಚರಣೆ ಉತ್ಸವಗಳನ್ನು ಮಾಡಿ ನಮ್ಮ ಸಂತೋಷ ಬೇರೆಯವರಿಗೆ ತೊಂದರೆ ಮಾಡುವುದಾದ್ರೆ ಅದನ್ನು ನಿಲ್ಲಿಸೋಣ. ಪಟಾಕಿಗಳಿಂದ ಗಾಳಿಗೆ ನೇರವಾಗಿ ವಿಷಪೂರಿತ ರಾಸಾಯನಿಕ ವಸ್ತುಗಳಾದ ಗಂಧಕ, ನೈಟ್ರೇಟ್, ಅಲ್ಯೂಮಿನಿಯಂ ಪುಡಿ ಮತ್ತು ಧೂಳಿನ ಕಣಗಳು ನೇರವಾಗಿ ಗಾಳಿಗೆ ಸೇರಿ ಉಸಿರಾಟದ ತೊಂದರೆ ಮತ್ತು ಗಂಭೀರ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಆದುದರಿಂದ ಪಟಾಕಿಗಳನ್ನು ಉಪಯೋಗಿಸುವುದನ್ನು ನಿಲ್ಲಿಸಿ ನಮ್ಮ ಸಂಭ್ರಮ